ಕಂಬನಿಯ ಕೊಯ್ಲು. ತರಾಸು ಅವರ ಚಿತ್ರದುರ್ಗದ ಇತಿಹಾಸವನ್ನಾಧರಿಸಿದ ಐತಿಹಾಸಿಕ ಕಾದಂಬರಿ. ಅಧ್ಯಾಯ 14. ವಿಮುಖವಾಯಿತು ಪ್ರೇಮಿಗಳ ಮನಸ್ಸು. ಗಿರಿಜೆಯ ಎದೆಗೂ ಬೆಂಕಿ ಹೊತ್ತಿತ್ತು. ಗಂಗವ್ವನ ಮನೆಯಿಂದ ಹೊರಬೀಳುವವರೆಗೂ ಹೇಗೋ ತನ್ನೆದೆಯ ಅಳಲನ್ನು ತೋರಗೊಡದಿದ್ದಳು. ಆದರೆ ಆ ಹೊಸಲನ್ನು ದಾಟಿ ತಂಪಾದ ಗಾಳಿ ಮುಖಕ್ಕೆ ಸೋಕುತ್ತಲೂ ಅದುವರೆಗೂ ತಡೆದಿದ್ದ ಕಂಬನಿ ಉಕ್ಕಿ ಬಂದು ಕಣ್ಣು ಕಾಣದಂತಾಗಿ ನಡೆಯುವುದು ದುಸ್ತರವಾಯಿತು. ಆ ಮನೆಯಿಂದ ಮರೆಯಾಗುವವರೆಗೂ ಹೇಗೂ ತಡವರಿಸುತ್ತಾ ನಡೆದು ದಾರಿಯ ಬದಿಯಲ್ಲಿ ಬೆಳೆದಿದ್ದ ಹುಣಸೆಯ ಮರದಡಿಯಲ್ಲಿ ನಿಂತು ದುಃಖಕ್ಕೆ ಬಿಗಿದ ಕಡಿವಾಣವನ್ನು ಸಡಿಲಿಸಿ ಅತ್ತಳು. ಅದು ಗಳಿಗೆಯ ಅಳುವಲ್ಲ, ಒಂದು ದಿನದ ದುಃಖವಲ್ಲ. ನಾಯಕರ ವಿರುದ್ಧ ದಂಗೆ ಎದ್ದ ಸೈನಿಕರ ಮುಖಂಡನಾಗಿ ಬಂದ ವೀರಣ್ಣನನ್ನು ಕಂಡಾಗಿಲಿಂದಲೂ ಅವಳು ಕಟ್ಟಿಕೊಂಡಿದ್ದ ಯಾವುದೋ ಭವ್ಯ ಸ್ವಪ್ನಸೌಧ ಕಡಿದು ಬಿದ್ದು ಅದರಡಿಯಲ್ಲಿ ಕಂಬನಿಯ ಕಾಸಾರ ನಿರ್ಮಾಣವಾಗಿ ದಿನದಿನಕ್ಕೆ ಗಳಿಗೆ ಗಳಿಗೆಗೆ ಅದು ತುಂಬುತ್ತಾ ಬಂದಿತ್ತು. ನಾಗತಿಗೆ ಬಹಳ ಹತ್ತಿರವಿದ್ದು ಆಕೆಯ ಜೀವನದ ನಿಕಟ ಪರಿಚಯವನ್ನು ಪಡೆದಿದ್ದ ಗಿರಿಜೆಗೆ ನಾಗತಿ ಎಂದರೆ ಅಪರೂಪಕ್ಕೆ ನೆಲದ ಮೇಲೆ ಅವತರಿಸಿದ ದೇವತೆ ಎಂಬ ಭಾವನೆಯಿತ್ತು. ಆಕೆಯ ನುಡಿ ಇವಳಿಗೆ ವೇದವಾಕ್ಯವಾಗಿತ್ತು. ನಾಗತಿ ಹೆಜ್ಜೆ ಇಟ್ಟ ಎಡೆಯಲ್ಲಿ ಸ್ವರ್ಗ ನಿರ್ಮಾಣವಾಗುತ್ತದೆ. ಆ ದೇವತೆಯ ಮನಸ್ಸಿಗೆ ಎಳ್ಳು ಕಾಳು ಮುಳ್ಳು ಮೊನೆಯಷ್ಟು ನೋವುಂಟು ಮಾಡಿದವರು 6 ಜನ್ಮ ನರಕದಲ್ಲಿ ನರಳುತ್ತಾರೆ ಎಂಬುದು ಅವಳ ಭದ್ರ ನಂಬಿಕೆಯಾಗಿತ್ತು. ನಾಗತಿಯ ಪ್ರೀತಿಗಾಗಿ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಲು ಗಿರಿಜೆ ಸಿದ್ಧಳಾಗಿದ್ದಳು. ಆಕೆಯ ಅಪ್ಪಣೆಯಾದರೆ ಕಿಚ್ಚಿನ ಕುಂಡದಲ್ಲಿ ಹಾರಲು ಅವಳು ಹಿಂದೆಗೆಯುತ್ತಿರಲಿಲ್ಲ. ಅಲ್ಲದೆ ಅಂಥ ನಾಗತಿಗೆ ಯಾರಾದರೂ ಮನನೋಯಿಸಬಹುದು, ಆಕೆ ಕಂಬನಿಗರೆಯುವಂತಹ ಕೃತಿಯನ್ನು ಮಾಡಬಹುದು ಎಂಬುದು ಅವಳ ಕಲ್ಪನೆಗೂ ನಿಲುಕದ ಮಾತಾಗಿತ್ತು. ಈಚೀಚೆಗೆ ಬೆಳೆದ ರಾಜಕೀಯ ನಾಗತಿಯ ಹೂವಿನ ಹೃದಯವನ್ನು ದಿನದಿನವೂ ಹಿಂಡುವುದನ್ನು ಕಂಡು ಅವಳಲ್ಲಿ ಕ್ರೋಧ ಜಾಗೃತವಾಗಿತ್ತು. ಸಾಧ್ಯವಿದ್ದಿದ್ದರೆ ಅವಳು ನಾಗತಿಯ ನೋವಿಗೆ ಕಾರಣವಾದ ಲೋಕಕ್ಕೆ ಬೆಂಕಿ ಇಡಲು ತಯಾರಾಗಿದ್ದಳು. ಆದರೆ ಕೈಸಾಗದೆ ಷಂಡ ಕ್ರೋಧದ ಉರಿಮುಷ್ಟಿಯಲ್ಲಿ ಸಿಲುಕಿ ನರಳುತ್ತಿದ್ದ ಗಿರಿಜಾ ಸೈನಿಕರೇ ಆಕೆಯ ಇದಿರು ಗಟ್ಟಿಸಿ ಮಾತನಾಡುವ ಮಟ್ಟವನ್ನು ಮುಟ್ಟಿದ ದಿನ ಕೆರಳಿದ ಕಾಳಿಯಾಗಿದ್ದಳು. ಆ ದಿನ ಆ ಸೈನಿಕರ ಮುಂದಾಳಾಗಿ ಬಂದ ತನ್ನ ಎದೆಯಾಣ್ಮ ವೀರಣ್ಣನನ್ನು ಕಂಡು ಒಂದು ಗಳಿಗೆ ತನ್ನ ಕಣ್ಣನ್ನೇ ನಂಬುವುದು ಅವಳಿಗೆ ಅಸಾಧ್ಯವಾಗಿತ್ತು. ಆದರೆ ಕನಸಿನಂತೆ ಕಾಣುವ ಆ ಘೋರ ಕಠೋರ ಸತ್ಯವೆಂದು ಮನವರಿಕೆಯಾದ ಗಳಿಗೆಯಲ್ಲಿ ಅವಳ ಬಾಳನ್ನು ಆವರಿಸಿದ್ದ ಸಪ್ತವರ್ಣದ ಸುರಸುಂದರ ಬುದ್ಬುದ ಸಿಡಿದೊಡೆದು ಸಹಸ್ರ ಪಾಲಾಗಿ ಹೋಯಿತು. 100 ಬಗೆಯ ಕನಸುಗಳ ನರುಗಂಪು ಬೀರುವ ಬಯಕೆಯ ಹೂವುಗಳು ಅರಳಿದ್ದ ಅವಳ ಮನೋನಂದನದಲ್ಲಿ ಭಯಂಕರ ನಿರಾಶೆಯ ಮರುಭೂಮಿ ಕಾಲು ಚಾಚಲಾರಂಭಿಸಿತು. ಈ ಭೀಕರ ಭಾವನೆಯ ವಿರುದ್ಧ ಭಯಂಕರ ಮಾನಸಿಕ ಹೋರಾಟ ಹೂಡಿಯೂ ಅದನ್ನು ಗೆಲ್ಲಲು ಅಸಮರ್ಥಳಾಗಿದ್ದಳು ಗಿರಿಜೆ. ಒಂದು ಬಗೆಯ ನಿರಾಶೆಯ ವಿರುದ್ಧ ಮತ್ತೊಂದು ಬಗೆಯ ಆಸೆಯನ್ನು ಹೂಡಿ ಗೆಲ್ಲಲು ಯತ್ನಿಸಿ ಗೆಲ್ಲಲಾರದೆ ಕಳ್ಳ ಉಸುಗಿನಲ್ಲಿ ಸಿಲುಕಿದಾತ ಹೋರಾಡಿ ವಿಫಲವೆಂದರಿತು ಗಳಿಗೆ ಗಳಿಗೆಗೆ ಉಸಿರು ಕಟ್ಟಿ ಕೊಲ್ಲುವ ಸಾವಿನಾಳಕ್ಕೆ ಇಳಿಯುವವನಂತೆ ನಿರಾಶೆಯಲ್ಲಿ ನಿಧಾನವಾಗಿ ಮುಳುಗಲಾರಂಭಿಸಿದ್ದಳು. ಆದರೆ ಈ 2 ದಿನ ಅರಮನೆಯನ್ನು 10 ಬಗೆಯ ಕಾತರತೆ ಗದ್ದಲಗಳು ಕವಿದ ಹೊತ್ತಿನಲ್ಲಿ ಅವಳಿಗೆ ತನ್ನ ನಿರಾಶೆಯ ಸಂಪೂರ್ಣ ಚಿತ್ರವನ್ನು ಕಣ್ಣೆದುರಿಗಿಟ್ಟುಕೊಂಡು ನೋಡಲು ಅವಕಾಶವಾಗಿರಲಿಲ್ಲ. ಈಗ ಹಳ್ಳಿಗೆ ಹಿಂದಿರುಗಿದ ಮೇಲೆ ಗಂಗವ್ವನ ಕಣ್ಣಲ್ಲಿ ಕಂಬನಿಯನ್ನು ಕಂಡ ಮೇಲೆ ತನ್ನ ಗಂಡನ ಸುದ್ದಿಗಾಗಿ ಮೈಯೆಲ್ಲ ಕಿವಿಯಾಗಿ ಕಾದು ನಿಂತ ಆ ಮಮತೆಯ ಪುತ್ತಳಿಗೆ ವೀರಣ್ಣ ತನ್ನ ಅಣ್ಣನ ಸುದ್ದಿಯನ್ನು ತಿಳಿದೂ ಹೇಳಲಿಲ್ಲ ಎಂಬುದು ತಿಳಿದಾಗ ಅದುವರೆಗೂ ಎಲ್ಲೋ ಮಲಗಿದ ನಿರಾಶೆ ಎಚ್ಚೆತ್ತು ಕುಣಿಯಲಾರಂಭಿಸಿತು. ವೀರಣ್ಣನನ್ನು ನೋಡಿಯೂ ನೋಡದವಳಂತೆ, ಅವನ ಮಾತು ಕೇಳಿಯೂ ಕೇಳಿಸದವಳಂತೆ ಹೊರಬಂದಿದ್ದಳಾಕೆ. ಹಾಗೆ ಬರುವಾಗ ಬಲವಾದ ಮುಳ್ಳಿಗೆ ಸಿಕ್ಕಿದ ನವಿರಾದ ಬಟ್ಟೆಯಂತೆ ಅವಳ ಹೃದಯ ಚಿಂದಿ ಚಿಂದಿಯಾಗಿ ಹರಿದು ಹೋಗಿತ್ತು. ಆ ವ್ಯಥೆಯನ್ನು ತಡೆಯಲಾರದೆ ಅದನ್ನು ಬೇರೆಯವರಿಗೆ ತೋರಗೊಡಲಾಗದ ಪರದೇಶಿಯಂತೆ ಮಾರ್ಗದ ಬದಿಯ ಮರದ ಕೆಳಗೆ ನಿಂತು ಅಳಲಾರಂಭಿಸಿದಳು ಗಿರಿಜಾ. ಆ ಅಳುವಿನಲ್ಲಿ ಸುತ್ತಲ ಜಗತ್ತಿನ ನೆನಪೇ ಮರೆತು ಹೋಯಿತು ಅವಳಿಗೆ. ಅವಳನ್ನು ವೀರಣ್ಣ ಹಿಂಬಾಲಿಸಿ ಬಂದುದು ಅವನು ಅವಳ ಪಕ್ಕದಲ್ಲಿಯೇ ನಿಂತು 10 ಬಾರಿ ಕೂಗುವವರೆಗೂ ತಿಳಿಯಲಿಲ್ಲ. ಮೈ ಅರಿವು ಮರಳಿದಾಗ ಬಳಿಯಲ್ಲಿ ನಿಂತ ಅವನನ್ನು ಕತ್ತಲಲ್ಲಿ ಅಸ್ಪಷ್ಟವಾಗಿ ಕಂಡು ಚಟಕ್ಕನೆ ದೂರ ಸರಿದು ನಿಂತಳು. ನನ್ನ ಮೇಲೆ ಅಷ್ಟು ಸಿಟ್ಟೇ ಗಿರಿಜಾ?
ಅವಳ ನಡತೆಯಿಂದ ತನಗಾದ ವ್ಯಥೆಯೆಲ್ಲವನ್ನು ಆ ಮಾತಿನಲ್ಲಿ ತುಂಬಿ ಕೇಳಿದ ವೀರಣ್ಣ. ಅವನ ಮಾತು ಕೇಳಿದ ಕೂಡಲೇ ಒಂದು ಗಳಿಗೆ ಅವಳಿಗೆ ತನ್ನ ಭಯ ನಿರಾಶೆ ಎಲ್ಲವೂ ಮರೆತು ಕಣ್ಣೆದಿರು ಆಶೆಯ ಕೋಲ್ಮಿಂಚು ನರ್ತಿಸಿದಂತಾಯಿತು. ಮಂತ್ರವಾದಿಯ ಮಾಟಕ್ಕೆ ತಟಕ್ಕನೆ ಓಟೆಯಿಂದ ಚಿಗಿತು ಫಲ ಬಿಡುವ ಮಾವಿನ ಗಿಡದಂತೆ ಆಶೆಯೊಂದು ಬೆಳೆದು ನಿಂತಿತು. ಇದುವರೆವಿಗೂ ತಾನು ಕಂಡುವುದೆಲ್ಲ ಕರಾಳ ಕನಸು ಮಾತ್ರ ಸತ್ಯವಲ್ಲವೇನೋ ಎನಿಸಿತು. ಆ ಆಸೆ ತುಂಬಿದ ಕಣ್ಣುಗಳಿಂದಲೇ ಅವನತ್ತ ಮಾತನಾಡದೆ ನೋಡಿದಳು. ತನ್ನ ಪ್ರಶ್ನೆಗೆ ಅವಳು ಉತ್ತರ ಕೊಡದಿದ್ದುದನ್ನು ಕಂಡು ಅವನೇ ಮತ್ತೆ ಮಾತನಾಡಿದ. ಏಕೆ ಗಿರಿಜಾ, ನನ್ನ ಮಾತಿಗೆ ಉತ್ತರ ಕೊಡುವ ಇಚ್ಛೆಯೂ ನಿನಗಿಲ್ಲದಿದ್ದರೆ ಹೇಳು, ಹೊರಟು ಹೋಗುತ್ತೇನೆ. ಬೇಡವಾದರೂ ನಿಂತು ನಿನ್ನ ಮನಸ್ಸನ್ನು ನೋಯಿಸುವ ಮನಸ್ಸೂ ನನಗಿಲ್ಲ. ಯಾವುದೋ ಸುಂದರ ಸ್ವಪ್ನ ದರ್ಶನದಲ್ಲಿ ತನ್ಮಯಳಾಗಿದ್ದ ಗಿರಿಜೆಗೆ ಆ ಮಾತಿಗೂ ಉತ್ತರ ಕೊಡಬೇಕೆಂಬುದು ತೋಚಲಿಲ್ಲ. ಯಾವುದೋ ಅಮೃತ ತೃಪ್ತಿಯ ಸಮಾಧಿಯಲ್ಲಿದ್ದಂತಿದ್ದಳವಳು. ಸರಿ, ಹಾಗಾದರೆ ನಾನಿನ್ನು ಬರುತ್ತೇನೆ ಗಿರಿಜಾ. ಈ ಮಟ್ಟಿಗೆ ನಿನ್ನೆದೆ ಕಲ್ಲಾಗಬಹುದೆಂದು ನಾನು ಕನಸು ಮನಸ್ಸಿನಲ್ಲಿಯೂ ಊಹಿಸಿರಲಿಲ್ಲ. ಕಾಪಾಡುವ ದೈವವೇ ಕಾಡುವ ವಿಧಿಯಾಗಿ ಪರಿಣಮಿಸಿದಾಗ ಹಿಡಿದ ಹೂಮಾಲೆಯೂ ಸರ್ಪಕಾವಲಾಗಲೇಬೇಕು. ಈಗ ಹಾಗಾಗಿದೆ ಎಂದು ಗೊತ್ತಾಯಿತು. ಬರುತ್ತೇನೆ ಗಿರಿಜಾ. ಎಂದಾದರೂ ನೆನಪು ಬಂದಾಗ ನಿಟ್ಟುಸಿರಿಟ್ಟು ಮರೆತು ಬಿಡು ನನ್ನನ್ನು ಎಂದು ವೀರಣ್ಣ ಅವಳತ್ತ ಬೆನ್ನು ಮಾಡಿ ಹೊರಟ. ಅವನು ಹೊರಡಲು 2 ಹೆಜ್ಜೆ ಆಚೆ ಹೋದ ಮೇಲೆ ಗಿರಿಜೆಗೆ ಮೈಯರಿವು ಬಂದು ಹೊರಡಲಿದ್ದ ಅವನನ್ನು ಕೂಗಿ ತಡೆದಳು. ನಿಲ್ಲಿ, ಒಂದು ಗಳಿಗೆ ನಿಲ್ಲಿ. ಅವಳ ಕರೆ ಧ್ವನಿಯಲ್ಲಿದ್ದ ಆರ್ತತೆಯನ್ನು ಗಮನಿಸಿ ಚಕಿತನಾಗಿ ಹಿಂದಕ್ಕೆ ತಿರುಗಿದ ವೀರಣ್ಣ. ಏನು ಗಿರಿಜಾ, ಇಷ್ಟು ಬೇಡಿದ ಮೇಲೆ ಮಾತನಾಡುವ ದಯೆ ಬಂದಿತು? ನನ್ನಲ್ಲಿ ಇಷ್ಟೇಕೆ ಸಿಟ್ಟಾದೆ ಗಿರಿಜಾ? ವೀರಣ್ಣನ ಪ್ರಶ್ನೆಯನ್ನು ಕೇಳಿ ಒಂದು ಗಳಿಗೆ ಅವಳು ಮರೆತಿದ್ದ ಲೋಕವೆಲ್ಲವೂ ಮತ್ತೆ ಕಣ್ಣಿದಿರು ಪ್ರತ್ಯಕ್ಷವಾಯಿತು. ನಿಮ್ಮನ್ನೊಂದು ಮಾತು ಕೇಳುತ್ತೇನೆ, ಸತ್ಯವಾದ ಉತ್ತರ ಕೊಡುತ್ತೀರಾ? ಅವಳ ಧ್ವನಿಯಲ್ಲಿ ಮೊದಲಿನ ಆರ್ತತೆ ಇರಲಿಲ್ಲ. ಅಪರಾಧಿಯನ್ನು ಪ್ರಶ್ನಿಸುವ ನ್ಯಾಯವಾದಿಯ ಮಾತಿನ ತೀವ್ರತೆ ಇತ್ತು. ಕೇಳು ಗಿರಿಜಾ, ನಿನ್ನೊಂದಿಗೆ ನಾನೊಂದೂ ಸುಳ್ಳಾಡುವುದಿಲ್ಲ. ಆ ದಿನ ದಂಗೆಕೋರರೊಂದಿಗೆ ನಾಗತಿಯನ್ನು ಅಪಮಾನಿಸಲು ಬಂದಿದ್ದೀರಲ್ಲವೇ ನೀವು? ಹೌದು. ನೀವಾಗಿಯೇ ಬಂದಿರಾ ಅಥವಾ ಯಾರಾದರೂ ಬಲವಂತವಾಗಿ ನಿಮ್ಮನ್ನು ಅಲ್ಲಿಗೆ ಕರೆತಂದರು? ಏಕೆ, ಯಾರಾದರೂ ಬಲವಂತವಾಗಿ ಕರೆತರಲು ನಾನೇನು ಹಸುಳೆಯೇ ಗಿರಿಜಾ? ಅಂದರೆ ನೀವೇ ಮನವೊಪ್ಪಿ ಬಂದಿರಾ ಅಲ್ಲಿಗೆ? ಅಹುದು. ಏಕೆ? ಅರಮನೆಯವರು ನಮಗೆ ಮಾಡಿದ ಅಪಮಾನವನ್ನು ಪ್ರತಿಭಟಿಸಲು, ಅವರ ಮೊಯ್ಯಿ ತೀರಿಸಲು, ಸೈನಿಕರು ಕಾಲ ಕಸವಲ್ಲ ಎಂಬುದನ್ನು ತೋರಿಸಿಕೊಡಲು. ನಿಜವೇ ಇದು? ಆ ಪ್ರಶ್ನೆಯನ್ನು ಕೇಳಿದ ಗಿರಿಜೆಯ ಧ್ವನಿ ಬಹು ವಿಚಿತ್ರವಾಗಿತ್ತು. ಅದರ ಅಂತರಾಳದಲ್ಲಿ ಯಾವ ಭಾವ ಹುದುಗಿತ್ತೆಂಬುದು ವೀರಣ್ಣನಿಗೆ ಅರಿವಾಗುತ್ತಿಲ್ಲ. ಹೀಗೇಕೆ ಕೇಳುತ್ತೀಯ ಗಿರಿಜಾ? ನಿನ್ನ ಪ್ರಶ್ನೆಯೇ ನನಗೆ ಅರ್ಥವಾಗುತ್ತಿಲ್ಲ. ಹಾಗಲ್ಲ. ಅಂದರೆ ನನ್ನನ್ನು ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲಿ ನೀವಿಲ್ಲ. ನಿನ್ನನ್ನು ನಾನು ಅರ್ಥ ಮಾಡಿಕೊಂಡಿಲ್ಲವೇ ಗಿರಿಜಾ? ನಿನ್ನನ್ನು ನಾನಲ್ಲದೆ ಮತ್ತಾರು ಅರ್ಥ ಮಾಡಿಕೊಳ್ಳಬಲ್ಲರು? ನನ್ನ ಬಾಳು ನಿನ್ನದು ಗಿರಿಜಾ. ನಿನಗಾಗಿಯೇ ಈ ಹೋರಾಟ. ಯಾವ ಹೋರಾಟ? ನಾಗತಿಯವರಿಗೆ ಅಪಮಾನ ಮಾಡಿದುದೇ? ದೊಂಬಿಯ ಮುಖಂಡರಾಗಿ ಬಂದುದೇ? ಅದೆಲ್ಲವೂ ಆ ಹೋರಾಟದ ಒಂದು ಅಂಗ. ಹಾಗಾದರೆ ಏನು ನಿಮ್ಮ ಹೋರಾಟ? ನನ್ನ ಗಿರಿಜೆಯನ್ನು ದಳವಾಯಿಯ ಪತ್ನಿಯಾಗಿ ಮಾಡಬೇಕೆಂಬುದೇ ನನ್ನ ಬಾಳ ಬಯಕೆ. ಗಿರಿಜಾ ಸಾಮಾನ್ಯ ಸೈನಿಕನ ಮಡದಿಯಾಗಲು ತಕ್ಕವಳಲ್ಲ. ಸ್ವರ್ಗದ ಹೂವನ್ನು ನೆಲದಲ್ಲಿ ಹೊರಳಿಸಿದಂತಾಗ್ತದೆ. ಹಾಗಾದರೆ ಅದಕ್ಕಾಗಿಯೇ ಈ ಹೋರಾಟವೆಲ್ಲ. ಇದರಲ್ಲಿ ನೀನು ನನಗೆ ನೆರವಾಗಬೇಕು ಗಿರಿಜಾ. ನೀನಲ್ಲದೆ ಇದನ್ನು ಬೇರೆ ಯಾರೂ ಅರ್ಥ ಮಾಡಿಕೊಳ್ಳಲಾರರು. ಬೇರೆ ಯಾರೂ ನನ್ನಲ್ಲಿ ಸಹಾನುಭೂತಿ ತೋರಿಸಲಾರರು. ಇದರಲ್ಲಿ ನೆರವು ಬಯಸಿ ಬೆನ್ನಲ್ಲಿ ಬಿದ್ದ ಅಣ್ಣನ ಬಳಿ ಹೋದರೆ ಆತ ಪರಕೀಯನಂತೆ ನಡೆಸಿಕೊಂಡ. ನನ್ನ ಭವಿಷ್ಯಕ್ಕಿಂತ ಅರಮನೆಯ ಭಕ್ತಿಯೇ ಅವನಿಗೆ ಮಿಗಿಲಾಯಿತು. ನನ್ನ ಬೇಡಿಕೆಯನ್ನವನು ನಿರಾಕರಿಸಿದ ಗಿರಿಜಾ. ಭಿಕ್ಷೆ ಬೇಡಿ ಬಂದ ನಾಯಿಯಂತೆ ನನ್ನನ್ನು ದೂರ ಮಾಡಿದ. ಈಗ ನನ್ನ ಪಾಲಿಗೆ ಉಳಿದಿರುವವಳು ನೀನೊಬ್ಬಳೇ ಗಿರಿಜಾ. ನೀನು ಕಾಣೆ ಗಿರಿಜಾ, ದಳವಾಯಿ ಪದವಿಗೂ ನನಗೂ ನಡುವೆ ಇರುವ ಅಂತರ ಬಹು ಅಲ್ಪ. ನಿನ್ನ ಒಂದು ಮಾತಿನಿಂದ ನನ್ನ ಕನಸು ನನಸಾಗುವುದು. ವೀರಣ್ಣನ ಹೃದಯದಲ್ಲಿ ಬಹುದಿನಗಳ ಬಯಕೆಯ ಉಗ್ರತೆ ಅವನ ಮಾತಿನಲ್ಲಿ ತಾನೇ ತಾನಾಗಿ ಕೂಗಿತು. ಅದರ ಪ್ರಖರತೆಯನ್ನು ಕಂಡು ಬೆಚ್ಚಿದಳು ಗಿರಿಜಾ. ನನ್ನಿಂದ ಏನಾಗಬೇಕು ಹೇಳಿ? ಬಹಳ ಸಣ್ಣ ವಿಷಯ, ಒಂದು ಮಾತು. ಏನು ಮಾತು? ನಾವೆಲ್ಲರೂ ಹೊಸ ನಾಯಕರನ್ನು ಕಂಡು ಅವರಿಂದ ಒಂದು ಭರವಸೆ ಪಡೆಯಬೇಕೆಂದಿದ್ದೇವೆ. ಏನು ಭರವಸೆ? ಸೇನೆಗಾಗುತ್ತಿರುವ ಅಪಮಾನವನ್ನು ತೀರಿಸುವ ಮಾತು ಅದು.
ವೀರಣ್ಣನ ಮಾತಿನಲ್ಲಿ ಮೊದಲಿದ್ದ ಸ್ವಾಭಾವಿಕತೆ ಮಾಯವಾಗಿ ಏನೋ ಒಂದು ಬಗೆಯ ಕೃತ್ರಿಮತೆ ಅದರ ಸ್ಥಾನವನ್ನು ಆಕ್ರಮಿಸಿದ್ದುದು ಗಿರಿಜೆಗೆ ತಟಕ್ಕನೆ ಅರಿವಾಯಿತು. ಆದರೂ ಅದನ್ನು ತೋರಗೊಡದೆ ಕೇಳಿದಳು, ಅದಕ್ಕೆ ನಾನೇನು ಮಾಡಬೇಕು? ಅರಮನೆಯವರು ನಾವು ನಾಯಕರನ್ನು ಕಾಣದಂತೆ ಮಾಡಿದ್ದಾರೆ. ನನಗಿಷ್ಟು ಗೊತ್ತು, ಆ ದಿನ ಗಲಭೆಯಾದಂದಿನಿಂದ ಅವರು ಅರಮನೆಯಲ್ಲೂ ಇಲ್ಲ. ಆ ಮಾತನ್ನು ಕೇಳಿ ಗಿರಿಜಾ ಭೂತದರ್ಶನವಾದಂತೆ ಬೆಚ್ಚಿದಳು. ಅರಮನೆಯ ಬಹು ರಹಸ್ಯದ ಮಾತು ಹೇಗೆ ತಿಳಿಯಿತು ಇವನಿಗೆ? ಆ ಕೂಡಲೇ ಅವಳಲ್ಲಿ ಹೊಸ ಬಗೆಯ ಎಚ್ಚರಿಕೆಯೊಂದು ಜಾಗೃತವಾಯಿತು. ಚುರುಕಾಗಿ ಕೇಳಿದಳು, ಯಾರು ಹೇಳಿದರು ನಿಮಗಿದನ್ನು? ಕಸ್ತೂರಣ್ಣನೇ? ಅಣ್ಣನೇ? ಅಂಥ ಪುಣ್ಯವನ್ನೇ ನಾನು ಪಡೆದು ಬಂದಿಲ್ಲ, ನಿರಾಶೆಯ ಕರ್ಕಶ ಧ್ವನಿಯಲ್ಲಿ ಹೇಳಿದ ವೀರಣ್ಣ. ಅಣ್ಣನಿಂದ ಅರಮನೆಯ ಮಾತು ಹೊರಡಿಸುವುದು, ಮರಳಿನಲ್ಲಿ ಎಣ್ಣೆ ತೆಗೆಯುವುದು ಎರಡೂ ಒಂದೇ. ಆ ಮಾತು ಕೇಳಿ ಗಿರಿಜೆಯ ಹೃದಯಕ್ಕಾದ ಹರ್ಷ ವೀರಣ್ಣನಿಗೆ ಅರಿವಾಗಲಿಲ್ಲ. ಹಾಗಾದರೆ ಮತ್ತೆ ಯಾರು ಹೇಳಿದರು? ಯಾರೆಂಬುದನ್ನು ನಾನು ಹೇಳಲಾರೆ. ಆದರೂ ನಮಗೆ ಅದು ತಿಳಿದಿದೆ. ನೀನು ಮಾಡಬೇಕಾದುದಿಷ್ಟೇ. ಏನು? ನಾಯಕರನ್ನು ಎಲ್ಲಿಟ್ಟಿದ್ದಾರೆಂದು ಹೇಳಬಲ್ಲೆಯ ಗಿರಿಜಾ? ಒಮ್ಮೆ ಅವರನ್ನು ನಾವು ಕಂಡರೆ ಈ ಎಲ್ಲ ಹೋರಾಟ ಮುಗಿದು ನನ್ನ ಕನಸು ನನಸಾಗುತ್ತದೆ. ನಾಯಕರನ್ನು ಕಾಣಬೇಕೆಂದಿರುವವರು ಯಾರು? ದಳವಾಯಿಗಳು. ಯಾವ ದಳವಾಯಿಗಳು? ದಳವಾಯಿಗಳನ್ನು ಕೊಂದ ದಳವಾಯಿಗಳೇ? ಅಲ್ಲ, ಬೇರೆಯವರು. ವೀರಣ್ಣ ತನ್ನ ಪ್ರಶ್ನೆಗೆ ಸುಳ್ಳು ಹೇಳಿದನೆಂಬುದು ತಟಕ್ಕನೆ ತಿಳಿದು ಗಿರಿಜೆಯ ಹೃದಯಕ್ಕೆ ಅಪಾರ ವ್ಯಥೆಯಾಯಿತು. ಭಯಂಕರ ನಿರಾಶೆ ಕಾಳ್ಗಿಚ್ಚಿನಂತೆ ದಿಗ್ಗನೆ ಉರಿದೆದ್ದು ಅವಳೆದೆಯೊಳಗೆ ಹೊಸದಾಗಿ ಚಿಗುರಿದ ಆಸೆಗಳೆಲ್ಲವನ್ನೂ ಸುಟ್ಟು ಅವನ ಬಗ್ಗೆ ಅನಂತ ತಾತ್ಸಾರವನ್ನು ಬೆಳೆಸಿತು. ಇಷ್ಟೆಯೇ ಇವನು ಪ್ರೇಮಕ್ಕೆ ಕೊಡುವ ಬೆಲೆ? ಒಂದು ಗಳಿಗೆ ಯಾವುದೋ ಮಧುರ ಭಾವನೆಯ ಜಲ ಒಸರಿಸಿದ ಅವಳ ಹೃದಯ ಮತ್ತೆ ಶಿಲೆಯಾಯಿತು. ಯಾರಾದರೂ ನೋಡಿ, ಯಾರಾದರೂ ಬಿಡಿ, ಅದು ನಿಮ್ಮ ನಾಯಕರ ಮಾತು. ಊಳಿಗದ ಹೆಣ್ಣು ನನಗೇಕೆ ಆ ಮಾತೆಲ್ಲ ಎಂದಳು ಗಿರಿಜಾ. ಅವಳ ಮಾತನ್ನು ಕೇಳಿ ಅವನ ಹೃದಯದಲ್ಲಿ ಸಿಟ್ಟು ಉಕ್ಕಿ ಬಂತು. ಮಸೆದ ಅಲಗಿನಂತೆ ಹರಿತವಾದ ಧ್ವನಿಯಲ್ಲಿ ಕೇಳಿದ, ನಿನ್ನಿಂದಲೂ ಇದೇ ಉತ್ತರವೇ? ನನ್ನವರು ಎಂದುಕೊಂಡ ಎಲ್ಲರಿಂದಲೂ ಈ ಬೆನ್ನಿರಿತವೇ ಪ್ರತಿಫಲವೇ? ಗಿರಿಜಾ, ನನಗೆ ಮೋಸ ಮಾಡಬೇಡ. ನಿಜ ಹೇಳು, ನಾಯಕರು ಎಲ್ಲಿದ್ದಾರೆಂಬುದು ನಿನಗೆ ಗೊತ್ತು. ನಿನಗೆ ತಿಳಿಯದ ಅರಮನೆಯ ಗುಟ್ಟು ಯಾವುದೂ ಇಲ್ಲ. ನೀನು ಬಯಸಿದರೆ ಒಂದೇ ಮಾತಿನಿಂದ ನನ್ನನ್ನು ದಳಪತಿಯನ್ನಾಗಿ ಮಾಡಬಹುದು. ಇಲ್ಲದೆ ನನ್ನ ಬಾಳಿನ ಬಯಕೆಯನ್ನು ಸುಟ್ಟು ಬೂದಿ ಮಾಡಬಹುದು. ನೆಚ್ಚಿದ ಅಣ್ಣ ನನ್ನನ್ನು ಕೈಬಿಟ್ಟ. ನನ್ನ ಪಾಲಿಗೆ ಉಳಿದಿರುವವಳು ನೀನೊಬ್ಬಳೇ. ಹೇಳು, ನೀನು ನನ್ನ ಕೈ ಬಿಡುವೆಯಾ? ನಿಮ್ಮನ್ನು ಕೈಬಿಡಬೇಕೆಂಬ ಬಯಕೆ ನನಗಿಲ್ಲ. ನಿಮಗೂ ಆ ಬಯಕೆ ಇಲ್ಲವಾದರೆ ನನ್ನ ಒಂದು ಮಾತು ನಡೆಸಿಕೊಡುತ್ತೀರಾ? ಆರ್ತತೆಯ ಮೈವೆತ್ತಂತೆ ಕೇಳಿದಳು ಗಿರಿಜಾ. ಏನು? ಈ ದಳವಾಯಿತನದ ಹುಚ್ಚು ಬಿಡಿ. ಈ ಗೊಂದಲವನ್ನು ಬಿಟ್ಟು ನಾವಿಬ್ಬರೇ ಎಲ್ಲಿಯಾದರೂ ಹಾಯಾಗಿ ಬಾಳೋಣ. ಅವಳ ಮಾತನ್ನು ಕೇಳಿ ಬೆಚ್ಚಿದ ವೀರಣ್ಣ. ಏನೆಂದೆ ಗಿರಿಜಾ? ದಳವಾಯಿತನದ ಹುಚ್ಚು ಬಿಡಬೇಕೆ? ಹುಚ್ಚಲ್ಲ ಗಿರಿಜಾ, ಆ ಬಯಕೆ ನನ್ನ ಬಾಳ ಆಧಾರ ಸ್ತಂಭ. ಸರಿ, ಹಾಗಾದರೆ ನಮ್ಮಿಬ್ಬರದು ಕವಲುದಾರಿ ಎಂದವಳೆ ಗಿರಿಜಾ. ಅವನ ಪ್ರತ್ಯುತ್ತರಕ್ಕೂ ಕಾಯದೆ ವೇಗವಾಗಿ ತನ್ನ ಮನೆಯತ್ತ ನಡೆದಳು. ಅವಳ ತಿರುಗಿದ ಬೆನ್ನು ಇಡೀ ಲೋಕ ತಿರಸ್ಕಾರದಂತೆ ವೀರಣ್ಣನ ಮೊಗದ ಮೇಲೆ ಅಪ್ಪಳಿಸಿ ಅಧಮ್ಯ ಕ್ರೋಧ ಅವನೆದೆಯೊಳಗೆ ಕಡೆದು ಬಂತು. ಆ ಕ್ರೋಧದಲ್ಲಿ ಎಚ್ಚರಿಕೆಯನ್ನು ಮರೆತು ಕೂಗಿ ಹೇಳಿದ, ಹೋಗು ಗಿರಿಜಾ, ಹೋಗು. ಇದ್ದರೆ ನೀನಾಗಲಿ ನನ್ನ ಅಣ್ಣನಾಗಲಿ ಯಾರೂ ನಾಯಕನನ್ನು ಉಳಿಸಲಾರರು. ಆ ದಾರುಣ ವಾರ್ತೆಯನ್ನು ಕೇಳಿದ ಗಿರಿಜೆಗೆ ನಿಂತಲ್ಲೇ ನೆಲಕ್ಕೆ ಕುಸಿಯುವಂತಾಯಿತು. ಏನೋ ಭೀತಿ ಅವಳ ಹೃದಯವನ್ನು ಕವಿಯಿತು. ಕೂಡಲೇ ಏನೋ ನಿರ್ಧಾರಕ್ಕೆ ಬಂದು ಬಿರುಗಾಳಿಯ ವೇಗದಲ್ಲಿ ಮನೆಯತ್ತ ನಡೆದಳು. ತನ್ನತ್ತ ಬೆನ್ನು ತಿರುಗಿಸಿ ನಡೆದ ಗಿರಿಜಾ ಕತ್ತಲೆಯಲ್ಲಿ ಕಣ್ಣಿಗೆ ಕಾಣದಂತೆ ಕರಗಿ ಹೋದಾಗ ವೀರಣ್ಣನಿಗೆ ಅವನ ಪಾಲಿನ ಜಗತ್ತೆಲ್ಲವೂ ದಗ್ಧವಾಗಿ ಅವನ ಸುತ್ತಲೂ ಬರಿಯ ಬೂದಿಯೇ ಹರಡಿದಂತಾಯಿತು. ದಹಿಸಿ ಹೋದ ಬಯಕೆಗಳ ಸ್ಥಾನವನ್ನು ಆಕ್ರಮಿಸಿ ಭಯಂಕರ ಬಯಕೆಯೊಂದು ಭೂತಾಕಾರವಾಗಿ ಬೆಳೆಯಿತು. ಸರಿ, ನನಗಿನ್ನು ಉಳಿದುದು ಅದೊಂದೇ, ಅದನ್ನೇ ಸಾಧಿಸುತ್ತೇನೆ ಎಂದು ತನಗೆ ತಾನೇ ಹೇಳಿಕೊಂಡವನೇ ವೀರಣ್ಣನು ತನ್ನ ಮನೆಯತ್ತ ನಡೆದ. ಮನೆಯ ನೆನಪು ಮರಳಿದ ಕೂಡಲೇ ಮತ್ತೆ ನಿರಾಶೆ ನೆರೆಯಂತೆ ಕೊಚ್ಚಿತು ಅವನ ಹೃದಯದಲ್ಲಿ. ಮನೆ, ಇನ್ನು ತನಗೆಲ್ಲಿಯ ಮನೆ? ಒಂದೇ ಮನೆ, ಒಂದೇ ಆಶ್ರಯ ಎಂದುಕೊಂಡು ವೇಗವಾಗಿ ನಡೆದು ಮನೆಯ ಬಳಿ ಸೇರಿ ಲಾಯದಲ್ಲಿ ಕಟ್ಟಿದ ಕುದುರೆಯನ್ನು ಬಿಚ್ಚಿದ. ಕುದುರೆಯ ಸದ್ದು ಕೇಳಿ ಗಂಗವ್ವ ಹೊರಗೆ ಬಂದು ಕುದುರೆಗೆ ಜೀನು ಹಾಕಿ ಎಲ್ಲಿಗೋ ಹೊರಡಲು ಸಿದ್ಧವಾಗುತ್ತಿದ್ದ ವೀರಣ್ಣನನ್ನು ನೋಡಿ ಚಕಿತಳಾದಳು.
ಆದರೆ ಎಲ್ಲಿಗೋ ಹೊರಟಾಗ ಎಲ್ಲಿಗೆ ಎಂದು ಕೇಳಬಾರದೆಂದು ಅರಿತ ಗಂಗವ್ವ ಅವನಾಗಿಯೇ ಹೇಳಿದರೆ ಹೇಳಲಿ ಎಂದು ಅವನನ್ನು ನೋಡುತ್ತಾ ನಿಂತಳು. ಇನ್ನೇನು ಕುದುರೆಯನ್ನೇರಿ ಹೊರಡಬೇಕು ಎನ್ನುವ ಹೊತ್ತಿನಲ್ಲಿ ಸದ್ದಾಗದೆ ಬಾಗಿಲ ಬಳಿ ಬಂದು ನಿಂತ ಅತ್ತಿಗೆಯನ್ನು ಕಂಡು ಆಕೆಯನ್ನು ಬಿಟ್ಟು ಹೋಗಬೇಕಲ್ಲ ಎಂದು ಮರುಗಿದ. ಆದರೆ ಆಕೆಗಾಗಿಯಾದರೂ ಅಲ್ಲಿರಲು ಅವನ ಮನಸ್ಸು ಒಪ್ಪಲಿಲ್ಲ. ಅಪಮಾನ ಪ್ರಜ್ಞೆಯಿಂದ ಪ್ರಕ್ಷುಬ್ಧವಾದ ಅವನ ಮನಸ್ಸು ಪ್ರತೀಕಾರಕ್ಕಾಗಿ ಹಾತೊರೆಯುತ್ತಿತ್ತು. ಹೋಗಬೇಕು, ಇವರಾರು ತನಗೆ ದೊರಕಿಸಿಕೊಡಲು ಮನಸ್ಸು ಮಾಡದ ದಳವಾಯಿ ಪಟ್ಟವನ್ನು ತನ್ನ ತೋಳ ಬಲ್ಮೆಯಿಂದ ಪಡೆದು ಬಂದು ಎಲ್ಲರೆದುರಿಗೂ ಮೆರೆಸಬೇಕೆಂದು ಮನಸ್ಸು ಉಬ್ಬಿ ಹೇಳುತ್ತಿತ್ತು. ಆ ಭಾವನೆಯಲ್ಲೇ ಅತ್ತಿಗೆಯ ಕಾಲಿಗೆ ನಮಸ್ಕಾರ ಮಾಡಿ, ನನ್ನನ್ನು ಆಶೀರ್ವಾದ ಮಾಡು ಅತ್ತಿಗೆ, ಹೋಗಿ ಬರುತ್ತೇನೆ ಎಂದ. ಈ ಹೊತ್ತಿನಲ್ಲಿ ಎಲ್ಲಿಗೆ ವೀರಣ್ಣ? ಆ ಪ್ರಶ್ನೆಯನ್ನು ಎಷ್ಟು ಕೇಳಬಾರದೆಂದು ಯತ್ನಿಸಿಯೋ ಸಾಧ್ಯವಾಗದೆ ಕೇಳಿದಳು ಗಂಗವ್ವ. ಅತ್ತಿಗೆ, ಒಂದು ದಿನ ನೀನು ನನಗೆ 1000 ಕುದುರೆಗಳ ಸರದಾರನಾಗೆಂದು ಹರಸಿದ್ದೀಯಲ್ಲವೇ? ನಾನಿಂದು ಹೊರಟಿರುವುದು ನಿನ್ನ ಹರಕೆಯನ್ನು ಸತ್ಯ ಮಾಡಲಿಕ್ಕಾಗಿ. ಈ ದಿನವೂ ಮತ್ತೊಮ್ಮೆ ಹರಸು ಅತ್ತಿಗೆ, ನಿನ್ನ ಹರಕೆ ಸತ್ಯವಾಗುವ ದಿನ ದೂರವಿಲ್ಲ. ಅವನ ಮಾತು ಅವಳಿಗೆ ಅರ್ಥವಾಗದ ಯಾವುದೋ ಒಗಟೆಯಂತಿತ್ತು. ಆದರೂ ಅದರ ಅಂತರಾರ್ಥವೇನೆಂದು ಬಿಡಿಸಿ ಕೇಳುವ ಮನಸ್ಸು ಆಕೆಗಾಗಲಿಲ್ಲ. ನನ್ನ ಹರಕೆಯೇ? ಅದನ್ನು ನೀನು ಕೇಳಬೇಕೆ ವೀರಣ್ಣ? ನನ್ನ ಹೃದಯ ಪ್ರತಿ ಗಳಿಗೆಯೂ ಅದನ್ನೇ ಹಾರೈಸುತ್ತಿದೆ. ಬೇಕೆಂದರೆ ಇನ್ನೂ ಒಂದು ಬಾರಿ ಹರಸುತ್ತೇನೆ. 1000 ಕುದುರೆಗಳ ಸರದಾರನಾಗು. ಆಕೆಯ ಬಾಯಿಯಿಂದ ಬಂದ ತುಂಬು ಹೃದಯದ ಹರಕೆಯನ್ನು ಕೇಳಿ ವೀರಣ್ಣನ ತೋಳುಗಳಲ್ಲಿ 100 ಆನೆಯ ಬಲ ಬಂದಂತಾಯಿತು. ಉತ್ಸಾಹದಲ್ಲೇ ಹೇಳಿದ, ಅತ್ತಿಗೆ, ನೀನೊಬ್ಬಳು ನೋಡು ನನಗೆ ಬಾಯಿ ತುಂಬ ಹರಸಿದವಳು. ಈ ಜಗತ್ತೆಲ್ಲ ನನಗೆ ಎದುರು ಬಿದ್ದರೂ ಚಿಂತೆ ಇಲ್ಲ ಅತ್ತಿಗೆ. ನೀನೊಬ್ಬಳು ನನ್ನವಳಾಗಿದ್ದರೆ ಸಾಕು, ಲೋಕವನ್ನೇ ಗೆದ್ದು ತರುತ್ತೇನೆ. ನಾನಿನ್ನು ಬರಲೇ ಅತ್ತಿಗೆ? ಹೋಗಿ ಬಾ ವೀರಣ್ಣ ಎಂದು ಆ ಮಾತನ್ನು ಪೂರ್ಣಗೊಳಿಸದೆ ಹೇಳಲೋ ಬೇಡವೋ ಎಂದು ಯೋಚಿಸಿ ಕಡೆಗೆ ಅದಮ್ಯವಾದ ಆಕಾಂಕ್ಷೆಗೆ ಸೋಲುತ್ತಾ, ದುರ್ಗದಲ್ಲಿ ನನ್ನದು ಒಂದು ಕೆಲಸ ಮಾಡುತ್ತೀಯ ವೀರಣ್ಣ ಎಂದು ಕೇಳಿದಳು. ಒಂದು ಕೆಲಸವೇ? ಏನಾಗಬೇಕು ಹೇಳು ಅತ್ತಿಗೆ. ನಿನಗೆ ಬೇಕೆಂದರೆ ದುರ್ಗವನ್ನೇ ಮನೆ ಬಾಗಿಲಿಗೆ ತರುತ್ತೇನೆ. ನೀನೇನೋ ದುರ್ಗವನ್ನು ತರುವಂಥ ಸರದಾರನೇ. ಆದರೆ ಅದನ್ನು ನೀನು ತಂದರೆ ನಾನು ಎಲ್ಲಿ ಇಟ್ಟುಕೊಳ್ಳಲಿ? ಬಡವಿಗೆ ಆನೆ ದಾನ ಮಾಡಿದ ಹಾಗಾಗುತ್ತೆ. ಅದೇನು ಬೇಡ. ನಾನು ಕೇಳುವುದು ಸಣ್ಣ ಮಾತು. ಏನು ಹೇಳು ಅತ್ತಿಗೆ, ಅದು ಎಂಥ ಮಾತಾದರೂ ನಡೆಸಿಕೊಡುತ್ತೇನೆ. ಕೇಳಿದ ಮೇಲೆ ಸಿಟ್ಟಾದರೆ? ಆ ಮಾತಾಡಬೇಡ ಅತ್ತಿಗೆ. ಮಾಡಿದುದನ್ನು ನೆನೆದು ನನಗೆ ನಾಚಿಕೆಯಾಗುತ್ತಿದೆ. ಹೋಗಲಿ ಬಿಡು. ದುರ್ಗದಲ್ಲಿ ಅವರನ್ನು ಕಂಡರೆ ಹೇಗಾದರೂ ಬಿಡುವು ಮಾಡಿಕೊಂಡು ಒಂದು ಗಳಿಗೆ ಬಂದು ಮುಖ ತೋರಿಸಿ ಹೋಗಬೇಕೆಂದು ಹೇಳು. ಹಾಗೆಯೇ ಆಕೆಯ ಮಾತು ಕೇಳಿ ಮನದಲ್ಲಿ ಮೂಡಿದ ಕಹಿಯನ್ನು ಹಾಗೆಯೇ ಅರಗಿಸಿಕೊಂಡು ಕೇಳಿದ, ಏನು ಹೇಳು ಅತ್ತಿಗೆ? ನೋಡು, ದುರ್ಗದಲ್ಲಿ ಏನೋ ತುಂಬ ಗದ್ದಲ ಎನ್ನುತ್ತಾರೆ. ಯಾವ ಗಳಿಗೆಗೆ ಏನು ವಿಪತ್ತೋ ಎನ್ನುತ್ತಾರೆ. ಶಿವನಿಚ್ಛೆ ಹೇಗಿದೆಯೋ ಹಾಗಾಗಲಿ. ಆದರೆ ಹೇಗೋ ನೀನು ದಂಡಿನಲ್ಲಿರುವವನು. ಹಾಗೇನಾದರೂ ಆದರೆ ಅವರಿಗೆ ಏನೂ ಆಗದ ಹಾಗೆ ನೋಡಿಕೋ ವೀರಣ್ಣ. ತಮ್ಮ ಕೆಲಸದಲ್ಲಿ ಅವರಿಗೆ ಜೀವದ ಹಂಗೂ ಇರುವುದಿಲ್ಲ. ಅವರಿಗೆ ಹೇಳುವಷ್ಟು ಶಕ್ತಿ ನನಗಿಲ್ಲ. ಅದಕ್ಕೆ ನಿನ್ನನ್ನೇ ಕೇಳುತ್ತೇನೆ. ನೀನು ಅವರಿಗೆ ಕಣ್ಣಾಗಿ ತೋಳಾಗಿ ರಕ್ಷಿಸಿ ಅವರನ್ನಿಲ್ಲಿಗೆ ಕರೆದುಕೊಂಡು ಬರಬೇಕು. ಇದೊಂದು ಮಾತು ನಡೆಸಿಕೊಡು ವೀರಣ್ಣ. ಸಾಯುವವರೆಗೂ ನಿನ್ನ ಉಪಕಾರ ಸ್ಮರಿಸುತ್ತೇನೆ. ಗಂಡನ ಕ್ಷೇಮದ ಬಗ್ಗೆ ಗಂಗವ್ವನಿಗಿದ್ದ ಕಾತರತೆ ಅವಳ ಒಂದೊಂದು ಮಾತಿನಲ್ಲೂ ವ್ಯಕ್ತವಾಗಿತ್ತು. ಅಂದಿನ ಪರಿಸ್ಥಿತಿಯಲ್ಲಿ ಅವಳ ಬೇಡಿಕೆ ದುರ್ಗವನ್ನು ತಂದು ಕೊಡುವುದಕ್ಕಿಂತ ಕಷ್ಟದ್ದಾಗಿತ್ತು. ಆದರೆ ಆ ಮಾತನ್ನು ಮೈಯೆಲ್ಲ ನಾಲಗೆಯಾಗಿ ಕೇಳುತ್ತಿದ್ದ ಅತ್ತಿಗೆಗೆ ಹೇಳಲಾರದೆ ಏನು ಹೇಳಬೇಕೆಂದು ತೋಚದೆ ಸುಮ್ಮನೆ ನಿಂತ. ಅವನು ಸುಮ್ಮನೆ ನಿಂತುದನ್ನು ಕಂಡು ಇದ್ದಕ್ಕಿದ್ದಂತೆ ಗಂಗವ್ವನ ಎದೆಯಲ್ಲಿ ಪ್ರಚಂಡ ಭೀತಿ ಕವಿಯಿತು. ಆ ಭೀತಿಯೇ ಮಾತಾಗಿ ಹೊರಸೂಸಿದಂತೆ ಕೇಳಿದಳು, ಏಕೆ ವೀರಣ್ಣ ಸುಮ್ಮನಾದೆ? ಇದು ನಿನಗೆ ಸಾಧ್ಯವಿಲ್ಲದ ಮಾತೆ. ನೀನೂ ಇಲ್ಲವೆಂದರೆ ನಾನಾರಲ್ಲಿ ಕೇಳಲಿ ಹೇಳು? ನೀನೇ ನನ್ನ ಧೈರ್ಯದ ಕೋಟೆ. ನೀನಲ್ಲದೆ ಈ ಹೊತ್ತಿನಲ್ಲಿ ನನಗೆ ಬೇರೆ ಯಾರು ದಿಕ್ಕು? ಏಕೆಂದು ಹೇಳಲಾರೆ ವೀರಣ್ಣ. ಏಕೋ ಈ 2 ದಿನದಿಂದ ಬೇಡವೆಂದರೂ ಏನೋ ಹುಚ್ಚು ಭೀತಿ ಕಾಡುತ್ತಿದೆ. ನೀನೊಂದು ಧೈರ್ಯದ ಮಾತು ಹೇಳಿದರೆ ಆ ಭೀತಿಯೆಲ್ಲ ಕತ್ತರಿಸಿ ಹೋಗುತ್ತದೆ. ಅತ್ತಿಗೆಯ ಆ ಮಾತಿಗೆ ಏನು ಹೇಳಬೇಕೆಂದು ವೀರಣ್ಣನಿಗೆ ತೋಚಲಿಲ್ಲ. ತನ್ನ ಬೇಡಿಕೆಯನ್ನು ನಡೆಸಲು ನಿರಾಕರಿಸಿದ ಅಣ್ಣನ ಹೆಸರು ಕೇಳಿದರೆ ಹೊತ್ತಿ ಹೊಗೆಯಾಡುವಂತಿದ್ದ ಅವನ ಮನಸ್ಸು ಗಿರಿಜೆಯ ನಿರಾಕರಣೆಯ ಬಳಿಕ ದ್ವೇಷದ ಅಗ್ನಿಕುಂಡವಾಗಿತ್ತು. ಆ ದ್ವೇಷವನ್ನರಸುವ ಪ್ರೇಮ ಜಲವನ್ನು ವರ್ಷಿಸುತ್ತಾ ಮಾತನಾಡುತ್ತಿರುವ ಅತ್ತಿಗೆಗೆ ಏನು ಹೇಳಬೇಕು?
ಅದು ತನ್ನಿಂದ ಆಗದ ಮಾತೆಂದು ಹೇಳಿದರೆ ಆ ಮಾತು ಹೇಳುವುದಕ್ಕಿಂತ ಆಕೆಯ ಕತ್ತನ್ನು ನಿಂತ ನಿಲುವಿನಲ್ಲೇ ಕತ್ತರಿಸುವುದು ಮೇಲು ಎಂದು ಗಂಗವ್ವನ ಕೋಮಲ ಹೃದಯವನ್ನರಿತ ವೀರಣ್ಣನಿಗೆ ತಿಳಿದಿತ್ತು. ಆಯಿತು, ನಿನ್ನ ಮಾತು ನಡೆಸಿಕೊಡುತ್ತೇನೆ ಎನ್ನುವ ಧೈರ್ಯವೂ ಇರಲಿಲ್ಲ ಅವನಿಗೆ. ಅಂದಿನ ಪರಿಸ್ಥಿತಿಯ ಆಳ ಅವನಿಗೆ ತಿಳಿದಷ್ಟು ಮಟ್ಟಿಗೆ ಬೇರೆ ಯಾರಿಗೂ ತಿಳಿದಿರಲಿಲ್ಲ. ಮುಂದೆ ನಡೆಯಬಹುದಾದ ಘಟನೆಗಳಲ್ಲಿ ಅವನಿಗೆ ಯಾರ ತಲೆ ಉಳಿಯುವುದು ಎಂದು ಹೇಳುವುದರಲ್ಲಿ ತನ್ನ ತಲೆಯೇ ಉಳಿದೀತೋ ಇಲ್ಲವೋ ಎಂಬ ನೆಚ್ಚಿಗೆ ಇರಲಿಲ್ಲ. ಹೀಗಿರುವಾಗ ಯಾವುದನ್ನು ತಿಳಿಯದೆ ಪ್ರೀತಿ ಕುರುಡಳಾಗಿ ಬೇಡುತ್ತಿರುವ ಈಕೆಗೆ ಏನೆಂದು ಹೇಳುವುದು? ಅಷ್ಟು ಹೊತ್ತು ಅವನ ಮನದೊಳಗೆ ಪ್ರಚಂಡ ಹೋರಾಟ ನಡೆಯಿತು. ಮರುಗಳಿಗೆಯೇ ತನ್ನನ್ನು ತಾಯಾಗಿ ಸಲಹಿದ ಅತ್ತಿಗೆಯ ಪ್ರೇಮದ ನೆನಪು ಎದೆಯಲ್ಲಿ ಉಕ್ಕಿ ಬಂದು ಉಳಿದುದೆಲ್ಲವನ್ನು ಮರೆಸಿತು. ತಟಕ್ಕನೆ ಹೇಳಿದ, ಅತ್ತಿಗೆ, ಈ ಜಗತ್ತಿನಲ್ಲಿ ನನಗೂ ಉಳಿದಿರುವವಳು ನೀನೊಬ್ಬಳೆ. ಯೋಚಿಸಬೇಡ, ನನ್ನ ತಲೆ ಕೊಟ್ಟಾದರೂ ನಿನ್ನ ಮಾತು ನಡೆಸುತ್ತೇನೆ. ನಿಜವೇ ನಿಜವೇ ವೀರಣ್ಣ, ನನ್ನ ಮಾತು ನಡೆಸುತ್ತೀಯಾ? ಈ 2 ದಿನ ಅವರನ್ನು ಕಾಣದ ಕಣ್ಣು ಏನು ನರಕ ಅನುಭವಿಸಿದೆ ಎಂದು ನಾನು ಹೇಳಲಾರೆ. ಹೇಗಾದರೂ ಮಾಡಿ ಅವರಿಗೆ 1 ಗಳಿಗೆ ಬನ್ನಿ ಎಂದು ಹೇಳು. ಸಾಧ್ಯವಾದರೆ ಅವರನ್ನು ಹೊತ್ತುಕೊಂಡಾದರೂ ಬಂದು ನನಗೆ ತೋರಿಸಿ ಮತ್ತೆ ಅವರ ಕೆಲಸಕ್ಕೆ ಅವರನ್ನು ಕರೆದುಕೊಂಡು ಹೋಗು. ನೀನು ಅಷ್ಟೇ ವೀರಣ್ಣ, ಏನು ಗದ್ದಲವಿದ್ದರೂ 1 ಗಳಿಗೆಯಾದರೂ ಬಂದು ಹೋಗು. ನೀವಿಬ್ಬರೂ ಹೀಗೆ ದಿನಗಟ್ಟಲೆ ಕಣ್ಣಿಗೆ ಬೀಳದೆ ಹೋದರೆ ನಾನು ಇದ್ದವಳೂ ಅಲ್ಲ, ಸತ್ತವಳೂ ಅಲ್ಲ, ಹಾಗಾಗುತ್ತದೆ ನನ್ನ ಸ್ಥಿತಿ. ಇದನ್ನು ಯಾರ ಮುಂದಾದರೂ ಹೇಳಿಕೊಂಡರೆ ನಗುತ್ತಾರೆ. ನೀನು ನನ್ನ ಮೈದುನನಲ್ಲ, ಮಗ. ಅದಕ್ಕೆ ನನ್ನೆದೆಯನ್ನೆಲ್ಲ ಬಿಚ್ಚಿ ನಿನ್ನೆದುರು ತೋಡಿಕೊಂಡಿದ್ದೀನಿ. ನನ್ನ ಅತ್ತಿಗೆಯಂತ ನಾಚಿಕೆ ಕೆಟ್ಟ ಹೆಣ್ಣು ಎಂದು ನೀನು ನಕ್ಕರೂ ನನಗೆ ಚಿಂತೆ ಇಲ್ಲ. ಅತ್ತಿಗೆ, ಅತ್ತಿಗೆ, ನೀನು ಭಯಂಕರ ಮಾಟಗಾತಿ, ಬೀಗಿದ ಧ್ವನಿಯಲ್ಲಿ ಹೇಳಿದ ವೀರಣ್ಣ. ಏಕೆ? ನಾನೇನು ಮಾಡಿದೆ? ಅವನ ಮಾತಿನ ಜಾಡು ಅರಿಯಲಾಗದೆ ಕೇಳಿದಳು ಗಂಗವ್ವ. ಏನು ಮಾಡಿದೆ? ನೀನು ಇಂದೇನು ಮಾಡಿದೆ ಎಂಬುದನ್ನು ನಾನಿಂದು ಹೇಳಲಾರೆ ಅತ್ತಿಗೆ. ಆ ದಿನ ಬರಲಿ ಹೇಳುತ್ತೇನೆ. ಇಷ್ಟು ಮಾತ್ರ ಹೇಳಿ ಹೋಗುತ್ತೇನೆ. ಅತ್ತಿಗೆ, ನಿನ್ನ ಮಾತು ಇಂದು ನರಕವಿದ್ದಲ್ಲಿ ಸ್ವರ್ಗವನ್ನು ಸೃಜಿಸಿದೆ. ನಾನಿನ್ನು ನಿಲ್ಲಲಾರೆ. ಅತ್ತಿಗೆ, ಬರುತ್ತೇನೆ ಎಂದು ಮತ್ತೊಮ್ಮೆ ಅತ್ತಿಗೆಯ ಪಾದಗಳಿಗೆ ವಂದಿಸಿದ ವೀರಣ್ಣ ಅವಳ ಕಾಲನ್ನು ಅವನ ಕಣ್ಣು ಸೋಕಿದೆಡೆಯಲ್ಲಿ ತೇವವಾಗಿ ಅವಳನ್ನು ಚಕಿತಗೊಳಿಸಿತು. ಅವಳು ಬೇರೆ ಮಾತನಾಡಲು ಅವಕಾಶ ಕೊಡದೆ ವೀರಣ್ಣ ಒಂದೇ ಹಾರಿಗೆ ಕುದುರೆಯನ್ನೇರಿ ಕುದುರೆಯ ಪಕ್ಕೆಗಳನ್ನು ಔಕಿ ಲಗಾಮನ್ನು ಸಡಿಲ ಬಿಟ್ಟು ನೆತ್ತಿಯ ಮೇಲೆ ಚಪ್ಪರಿಸಿದ. ಕುದುರೆ ಹಾರಿ ಓಡಿತು. ಗಂಗವ್ವ ಕುದುರೆಯೊಂದಿಗೆ ಅದರ ಶಬ್ದವು ಕತ್ತಲಿನಲ್ಲಿ ಕರಗುವವರೆಗೂ ನಿಂತಲ್ಲಿಯೇ ನಿಂತು ನೋಡುತ್ತಿದ್ದವಳು ಪಕ್ಕದಲ್ಲಿಯೇ ಕೆಮ್ಮಿದ ಸದ್ದು ಕೇಳಿ ಸದ್ದು ಬಂದ ಕಡೆಗೆ ತಟಕ್ಕನೆ ತಿರುಗಿ ನೋಡಿದಳು. ಯಾರು ಎಂದಳು. ನಾನು ಎಂದ ಪಾಪನಾಯಕ. ನೀವೆಲ್ಲಿದ್ದೀರಿ ಮಾವಯ್ಯ ಎಂದಳು ಗಂಗವ್ವ. ತಾನು ಮೈದುನನೊಂದಿಗೆ ಆಡಿದ ಮಾತನ್ನೆಲ್ಲ ಆತ ಎಲ್ಲಿ ಕೇಳಿಸಿಕೊಂಡನೋ ಎಂದು ನಾಚುತ್ತ. ನಾಚಬೇಡ ಗಂಗು, ನೀವಿಬ್ಬರು ಮಾತನಾಡುತ್ತಿದ್ದುದೆಲ್ಲ ಬೇಡವೆಂದರೂ ಕಿವಿಗೆ ಬಿತ್ತು. ವೀರಣ್ಣ ನಿನ್ನನ್ನು ಮಾಟಗಾತಿ ಎಂದುದು ಸುಳ್ಳಲ್ಲ ಗಂಗಾ. ಏಕೆ ಮಾವಯ್ಯ? ಕಾಡು ಕುದುರೆಯನ್ನು ಪಳಗಿಸುವ ಶಕ್ತಿ ನಿನ್ನ ಮಾತುಗಳಿಗಿದೆ ಗಂಗಾ. ಕಲ್ಲನ್ನು ಬಂಗಾರವಾಗಿ ಮಾಡುವ ಸಿದ್ಧಜಲ ನಿನ್ನ ಮಮತೆ. ಅವೆಲ್ಲ ನನ್ನ ಬಲವಲ್ಲ ಮಾವಯ್ಯ, ನಿಮ್ಮ ಆಶೀರ್ವಾದದ ಬಲ. ನನ್ನ ಹರಕೆಗೆ ಏನು ಬಲವಿದೆಯೋ ನನಗೆ ಗೊತ್ತಿಲ್ಲ ಗಂಗಾ. ಆದರೆ ಅದಕ್ಕೆ ಹುಲ್ಲು ಕಡ್ಡಿಯಷ್ಟಾದರೂ ಬಲವಿದ್ದರೆ ಅದು ನಿನ್ನ ಮುಖದ ನಗುವನ್ನು 1,000,000 ವರ್ಷ ಕಾಪಾಡಲಿ. ಹೋಗು, ಈಗಲಾದರೂ ಮಲಗು. ನಿನ್ನ ಮೈದುನ ಬಂಗಾರದ ಬೆಟ್ಟ ತಂದುಕೊಡುತ್ತೇನೆ ಎಂದು ಹೇಳಿದನಲ್ಲ, ಎಲ್ಲ ಚಿಂತೆಯನ್ನು ಮರೆತು ಮಲಗು ಎಂದ ಪಾಪನಾಯಕ. ಮನಸ್ಸಿನಲ್ಲಿಯೇ ಮಾವನ ಪಾದಗಳಿಗೆ ವಂದಿಸಿ ಒಳಗೆ ತೆರಳಿದಳು ಗಂಗವ್ವ. ಮರುದಿನ ಎಂದಿನಂತೆಯೇ ಗಿರಿಜಾ ಅಂತಃಪುರಕ್ಕೆ ಊಳಿಗಕ್ಕೆ ಬಂದಾಗ ಅವಳ ಮುಖವನ್ನು ನೋಡಿ ನಾಗತಿಗೆ ಆಶ್ಚರ್ಯವಾಯಿತು. ಅವಳ ಮುಖವನ್ನು ನೋಡಿದಾಗಲೆಲ್ಲ ನಾಗತಿಗೆ ಮಾವಿನ ಚಿಗುರಿನ ಹೊಳಪಾದ ನರುಗೆಂಪು ಬಣ್ಣದ ಕಪೋಲ, ಅರಳಿದ ಹೂವಿನಂತಹ ಕಣ್ಣು, ಹವಳದ ಕುಡಿಯಂತಹ ತುಟಿ, ಸಣ್ಣ ಸಂಪಿಗೆಯಂತಹ ಮೂಗು, ಇದನ್ನು ನೋಡಿ ವಸಂತ ಕಾಲದ ಉದ್ಯಾನದ ನೆನಪಾಗುತ್ತಿತ್ತು. ಅವಳನ್ನು ನೋಡಿದಾಗ ಉದ್ಯಾನವನ್ನು ನೋಡಿದಷ್ಟೇ ಸಂತೋಷವಾಗುತ್ತಿತ್ತು. ಆದರೆ ಇಂದು ಆ ಮುಖ ಉದ್ಯಾನದಂತಿರಲಿಲ್ಲ. ಕೆಂಪೇರಿ ಊದಿಕೊಂಡ ಕಣ್ಣುಗಳು, ವಿವರ್ಣವಾಗಿ ಬಿಗಿದುಕೊಂಡ ಮೋರೆ, ಬಾಡಿದ ತುಟಿ, ನಿಟ್ಟುಸಿರ ಬೇಗೆಗೆ ಕಂಪಿಸುವ ನಾಸಿಕ. ಉದ್ಯಾನವಲ್ಲ, ಯಾವುದೋ ಭವ್ಯ ಮಂದಿರಗಳು ನೆಲಸಮವಾದ ಪಾಳಿನಂತಿತ್ತು ಅವಳ ಮುಖ. ಅದನ್ನು ಕಂಡು ನಿಬ್ಬೆರಗಾದಳು ನಾಗತಿ. ಏಕೆ ಗಿರಿಜಾ, ಮೈಯಲ್ಲಿ ಚೆನ್ನಾಗಿಲ್ಲವೇ? ಚೆನ್ನಾಗಿಲ್ಲದೆ ಏನಾಗಿದೆ ತಾಯಿ? ಎಂದಿನಂತೆಯೇ ಇದ್ದೇನೆ. ಚೆನ್ನಾಗಿದ್ದೀಯಾ? ಎಂದಿನಂತೆಯೇ ಇದ್ದೀಯಾ? ಅದು ಮೋಸಗೊಳಿಸುವ ಮಾತು.
ಹ್ಮ್, ನಿನ್ನ ಮಾತು ನಂಬುವುದಿಲ್ಲ. ಏನೋ ಆಗಿದೆ. ಏನು ಹೇಳು ಗಿರಿಜಾ. ಈ ಭಯದ ಕತ್ತಲು ತುಂಬಿದ ಅರಮನೆಯಲ್ಲಿ ನನ್ನ ಪಾಲಿಗೆ ನೀನೊಬ್ಬಳು ನಗುವಿನ ರವಿಕಿರಣವಾಗಿದ್ದೆ. ನಿನ್ನ ಕಣ್ಣಲ್ಲೂ ಕತ್ತಲು ಗೂಡು ಕಟ್ಟಿದರೆ ಹೇಗೆ ಸಹಿಸಲಿ? ಮರೆಮಾಚಬೇಡ. ಏನಾಗಿದೆ ಹೇಳು. ತನ್ನ ಕಣ್ಣಲ್ಲಿನ್ನೂ ಕಂಬನಿ ಬರುವುದಿಲ್ಲ. ನಿನ್ನೆಯ ರಾತ್ರಿಗೆ ಅದರ ಋಣವೆಲ್ಲ ತೀರಿ ಹೋಯಿತು ಎಂದುಕೊಂಡಿದ್ದಳು ಗಿರಿಜಾ. ಆದರೆ ನಾಗತಿಯ ಮಾತು ಕೇಳಿ ಅವಳ ನಂಬಿಕೆಯನ್ನು ಸುಳ್ಳು ಮಾಡಿ ಕಣ್ಣಂಚಿನಲ್ಲಿ ಕಂಬನಿ ಕಾಣಿಸಿತು. ಆ ಕಂಬನಿಯೇ ಡೋಲಾಯಮಾನವಾಗಿ ತೂಗುತ್ತಿದ್ದ ಅವಳ ಮನಸ್ಸಿಗೆ ನಿರ್ಧಾರವಾದ ಬೆಸುಗೆ ಹಾಕಿತು. ನಿಮಗೆ ಏನೋ ಮಾತು ಹೇಳಬೇಕೆಂದು ಬಂದೆ ತಾಯಿ. ಆ ಮಾತಿನಿಂದ ಏನೋ ವ್ಯಥೆಯಾಯಿತು ಅಷ್ಟೇ. ನಮಗೆ ಹೇಳಲು ನೋವಾಯಿತೆ? ಆಶ್ಚರ್ಯದಿಂದ ಕೇಳಿದಳು ನಾಗತಿ. ಅದೇನು ಮಾತು ಗಿರಿಜವ್ವೆ, ಹೇಳು. ಅವ್ವ, ನೀವು ಕೂಡಲೇ ಒಂದು ಕೆಲಸ ಮಾಡಬೇಕು. ಏನು? ನಾಯಕರನ್ನು ಎಲ್ಲಿಟ್ಟಿದ್ದೀರೋ ನಮಗೆ ತಿಳಿಯದು. ಆದರೆ ಅವರು ಇರುವಲ್ಲಿ ಕಾವಲು ಬಿಗಿ ಮಾಡಿ. ಹಾಗೆ ಒಂದೊಂದು ಮಾತಾಡುವಾಗಲೂ ಕರುಳನ್ನೇ ಹಿಂಜಿ ಹರಡುವಂತೆ ಹೇಳಿದಳು ಗಿರಿಜಾ. ಹಾಗೆ ದಳವಾಯಿ ದೇಸಣ್ಣನವರನ್ನು ಕೊಂದವರನ್ನು ಹುಡುಕಿಸುತ್ತಿದ್ದೀರಿ ಅಲ್ಲವೇ? ಹೌದು, ಆದರೆ ಅವರೆಲ್ಲೋ ತಲೆ ತಪ್ಪಿಸಿಕೊಂಡಿದ್ದಾರೆ. ಒಬ್ಬರನ್ನು ಹಿಡಿಸಿ ಕೇಳಿದರೆ ಅವರು ಎಲ್ಲಿದ್ದಾರೆಂದು ತಿಳಿಯುತ್ತದೆ ಅವ್ವ. ಅಷ್ಟೇ ಅಲ್ಲ, ಏನು ಸಂಚು ನಡೆಯುತ್ತಿದೆ ಎಂದೂ ತಿಳಿಯುತ್ತದೆ. ಯಾರನ್ನು ಹಿಡಿಸಬೇಕು? ಕಸ್ತೂರಿ ನಾಯಕರ ತಮ್ಮನನ್ನು. ತನ್ನ ಕರುಳನ್ನು ಕತ್ತರಿಸಿಟ್ಟು ಹೇಳಿದಳು ಆ ಮಾತನ್ನು ಗಿರಿಜಾ. ಯಾರು? ಕಸ್ತೂರಿ ನಾಯಕರ ತಮ್ಮ ವೀರನಾಯಕರನ್ನೇ. ತನ್ನ ಕಿವಿಯನ್ನೇ ನಂಬಲಾರದವಳಂತೆ ಕೇಳಿದಳು ನಾಗತಿ. ಅಹುದು ತಾಯಿ, ಅವರನ್ನು ಹಿಡಿಸಬೇಕೆ? ಅವರಿಂದ ಸುದ್ದಿ ಹೊರಡಿಸಬೇಕೆ? ಅವ್ವ, ನನ್ನನ್ನು ಹೆಚ್ಚಿಗೆ ಕೆಣಕಿ ಕೇಳಬೇಡಿ. ನಾಯಕರು ಸುರಕ್ಷಿತವಾಗಿರಬೇಕೆಂದರೆ ಅಷ್ಟು ಮಾಡಿ ಅವ್ವ ಎಂದವಳೆ ಗಿರಿಜೆ ನಾಗತಿಯ ಅಪ್ಪಣೆಯನ್ನು ಕೇಳದೆ ಎದ್ದು ಹೊರಗೆ ಹೋಗಿ ಮರೆಯಾದಳು. ಅವಳ ಮಾತನ್ನು ಕೇಳಿ ನಾಗತಿಗೆ ಸಿಡಿಲು ಹೊಡೆದ ಹಾಗಾಯಿತು. ತತ್ತರಿಸಿ ಕುಳಿತಲ್ಲೇ ಕುಸಿದಳು. ಅರಮನೆಯ ಮುಂದೆ ಸೈನಿಕರ ಪ್ರದರ್ಶನ ನಡೆದ ದಿನ ಆಕೆಗೆ ವೀರಣ್ಣ ಕಸ್ತೂರಿ ನಾಯಕನ ಸೋದರನೆಂದು ಗಿರಿಜೆಗೆ ಗೊತ್ತಾದ ಗಂಡು ಎಂಬುದನ್ನು ಕೇಳಿದ್ದಳು. ಈಗ ಗಿರಿಜೆ ತಾನೇ ಹೇಳುತ್ತಿದ್ದಾಳೆ ವೀರಣ್ಣನನ್ನು ಹಿಡಿಸಬೇಕು ಎಂದು. ಕೂಡಲೇ ನಾಗತಿಗೆ ಅವಳ ವಿವರಣವಾದ ಮುಖದ ಅರ್ಥವಾಗಿ ಆಕೆಯ ನೆತ್ತಿಯ ಮೇಲೆ 10 ಸಿಡಿಲುಗಳು ಒಟ್ಟಿಗೆ ಸಿಡಿದಂತಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರಗಳು.